ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇಂದು ಶ್ರಾವಣ ಶನಿವಾರ. ಈ ದಿನದ ವಿಶೇಷತೆಗಳೇನು, ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗಲೇ ಹೇಳ್ದಂಗೆ ಇಂದು ಶ್ರಾವಣ ಶನಿವಾರ. ಈ ದಿನ ಶನಿ ಪೂಜೆಯನ್ನು ಮಾಡೋದ್ರಿಂದ ಏನು ಲಾಭ ಅಂತ? ಈ ದಿನ ವಿಶೇಷವಾಗಿ ಶ್ರಾವಣ ಮಾಸ ಅನ್ನುವಂಥದ್ದು ಯಾಕೆ ಅಂತ ನೋಡಿದರೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ದಿನ ನಾವು ಕೃಷ್ಣನನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ನವಗ್ರಹಗಳಿಗೆ ಇದಮಿತ್ತಮ್ ಅನ್ನುವಂಥ ಮಾಸ ಇಲ್ಲ ಅಂತ ಹೇಳಿದರೆ, ನವಗ್ರಹಗಳಿಗೆ ಒಂದೊಂದು ಮಾಸದಲ್ಲಿ ಒಂದೊಂದು ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಎಲ್ಲೂ ಉಲ್ಲೇಖ ಇಲ್ಲ. ದೇವರಿಗೆ ಉಲ್ಲೇಖಗಳಿದೆ, ಇಂಥ ದಿನ ಈ ಪೂಜಾದಿಗಳನ್ನು ಮಾಡಬೇಕು ಅಂತ. ಆದರೆ ಈ ನವಗ್ರಹಗಳಿಗೆ ವಿಶೇಷವಾಗಿ ಆರಾಧನೆಗಳು ಅಥವಾ ವ್ರತಗಳು ಅನ್ನುವಂಥದ್ದಿಲ್ಲ. ಹಾಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ವಿಚಾರಗಳನ್ನು ನಾವು ತಿಳಿಯುವಾಗ, ಕೃಷ್ಣ ವಾಸುದೇವ ಮತ್ತು ದೇವಕಿಯ 8ನೇ ಮಗನಾಗಿ ಜನಿಸಿದಂಥವನು. ಹಾಗೆ ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅನ್ನುವಂಥದ್ದು ಕರೆಯುವಂಥದ್ದೆಲ್ಲ ರೂಢಿಯಲ್ಲಿರುವಂಥದ್ದು. ಶ್ರಾವಣ ಕೃಷ್ಣನ ಅಷ್ಟಮಿಯಂದು ರೋಹಿಣಿ ನಕ್ಷತ್ರ ಇರುವಂಥ ದಿನ ಕೃಷ್ಣನನ್ನು ಹುಟ್ಟಿದಂಥ ದಿನ. ಹಾಗೆ ಮಥುರಾ ಕೃಷ್ಣ ಹುಟ್ಟಿದಂಥ ಜಾಗ. ಹುಟ್ಟಿದ ತಕ್ಷಣ ಸೋದರ ಮಾವ ಏನು ಮಾಡ್ತಾನೆ ಕೇಳಿದರೆ, ಅವನಿಗೆ ಗೊತ್ತಿಲ್ಲದಂತೆ ಕಂಸ ಮತ್ತು ಕಂಸನಿಗೆ ಗೊತ್ತಿಲ್ಲದಂತೆ ಅವನನ್ನು ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾನೆ. ಎತ್ಕೊಂಡು ಹೋಗಿ ಆಮೇಲೆ ನಂತರದಲ್ಲಿ ಗೋಕುಲಕ್ಕೆ ತೆಗೆದುಕೊಂಡು ಹೋಗ್ತಾರೆ. ತದನಂತರದಲ್ಲಿ ದೇವಕಿ ಜನ್ಮ ನೀಡಿದವಳಾದರೂ ಸಮೇತ ಯಶೋದೆ ಅವನ ಸಾಕುತಾಯಿ. ಹಾಗಾಗಿ ಇವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ. ಎಲ್ಲರೂ ಸಮೇತ ಕೃಷ್ಣನನ್ನು ಆರಾಧನೆ ಮಾಡಿ ಕೃಷ್ಣನ ಪಾತ್ರರಾಗಿ, ವಿಶೇಷವಾಗಿ ಕೃಷ್ಣ ಅನ್ನುವಂಥದ್ದು ಇಲ್ಲಿ ಸಂತಾನಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು. ಹಾಗೆ ಮಧ್ಯರಾತ್ರಿ ಹುಟ್ಟಿದಂಥ ಕಾರಣದಿಂದ ಮಧ್ಯರಾತ್ರಿ ತನಕ ಉಪವಾಸಾದಿಗಳನ್ನು ಮಾಡಿ ಕೃಷ್ಣನನ್ನು ಕೊಂಡಾಡುವಂಥದ್ದು. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇನ್ನು ಇವತ್ತಿನ ವಿಚಾರವಾಗಿರತಕ್ಕಂಥ ಶನಿಯ ವಿಚಾರಗಳನ್ನು ತೆಗೆದುಕೊಳ್ಳುವಾಗ, ಹಿಂದೆ ಬಹಳಷ್ಟು ಬಾರಿ ಹೇಳಿದಂತೆ ಶನಿ ಹುಟ್ಟಲಿಕ್ಕೂ ಕಾರಣ ಅವನೇ, ಸಾಯಲಿಕ್ಕೂ ಕಾರಣ ಅವನೇ. ಹಾಗೆ ಇವತ್ತಿನ ದಿನದಲ್ಲಿ ಅವನನ್ನು ಹೇಗೆ ಆರಾಧನೆ ಮಾಡ್ಬೋದು ಶ್ರಾವಣ ಮಾಸದಲ್ಲಿ ಅಂತ ಹೇಳಿದರೆ, ಈ ಅಷ್ಟಮ ಶನಿ, ಪಂಚಮ ಶನಿ, ಹಾಗೆ ಅರ್ಧಾಷ್ಟಮ ಶನಿ, 7.5 ವರ್ಷ ಶನಿ ಅನ್ನುವಂಥದ್ದೆಲ್ಲ ಏನು ಉಂಟು, ಅದನ್ನು ನಮ್ಮ ಜಾತಕದಲ್ಲಿ ಶನಿ ದುಷ್ಟ ಕ್ಷೇತ್ರಗಳಲ್ಲಿದ್ದ ಅಂತಾದರೆ ಅವನನ್ನೇ ಹೇಗೆ ತೃಪ್ತಿಪಡಿಸ್ಬೋದು ಅಂತ ಹೇಳಿದರೆ, ಅವನಿಗಿರುವಂಥದ್ದು ಶನೈಶ್ಚರನ ಮೂಲಮಂತ್ರ ಅಂಥೇಳಿ, ಶನೈಶ್ಚರನ ಮೂಲಮಂತ್ರ ಶಮಗ್ನಿರಗ್ನಿಭಿ ಅನ್ನುವಂತಹ ಮಂತ್ರ, ವೇದ ಮಂತ್ರಗಳು. ಆ ಮಂತ್ರಗಳನ್ನು 23,000 ಜಪವನ್ನು ಮಾಡಿಸಬೇಕು. ತದನಂತರದಲ್ಲಿ ದಶಾಂಶ ಅಂದರೆ ಅದರ 10% ಹೋಮಾದಿಗಳು, ತರ್ಪಣಾದಿಗಳನ್ನು ಮಾಡಬೇಕು. ಅಧಿದೇವತೆ ಪ್ರತ್ಯಧಿದೇವತೆಗೆ 5,000 ಸಂಖ್ಯೆಯಲ್ಲಿಯೂ ಜಪಾದಿಗಳನ್ನು ಮಾಡಿ, ಪುನಃ ಈ 23,000ದ 10% ಅಂದರೆ ಎಷ್ಟಾಗ್ತದೆ? 2,300. 2,300 ಸಂಖ್ಯೆಯಲ್ಲಿ ಹೋಮವನ್ನು, ಹಾಗೆ 500 ಸಂಖ್ಯೆಗಳಲ್ಲಿ ಅಧಿದೇವತೆ ಪ್ರತ್ಯಧಿದೇವತೆಗಳ ಹೋಮಾದಿಗಳನ್ನು ಮಾಡಬೇಕು. ಆದರೆ ಈ ಹೋಮವನ್ನು ಮಾಡುವಂಥದ್ದು ಹೇಗೆ? ತಿಲದೀಪಾದಿಗಳನ್ನು, ತಿಲದಿಂದ ಮಾಡಿದಂಥ ಎಣ್ಣೆಯನ್ನು ದೀಪವನ್ನು ಹಚ್ಚಿ, ಹಾಗೆ ಕಲಶಾದಿಗಳನ್ನು ಪ್ರತಿಷ್ಠೆ ಮಾಡಿಕೊಂಡು ಮಂಡಲಾರಾಧನೆಯನ್ನು ಮಾಡಿ, ನಂತರದಲ್ಲಿ ಮೂಲವಾಗಿ ಒಂದೇ ಶನೈಶ್ವರನ ಆರಾಧನೆ ಮಾಡಲಿಕ್ಕಿಲ್ಲ, ನವಗ್ರಹ ಮಂತ್ರ, ನವಗ್ರಹ ದೇವತೆಗಳ ಹವನವನ್ನು ಮಾಡಿಕೊಂಡು ತದನಂತರದಲ್ಲಿ ಈ ಶನೈಶ್ವರನ ಹೋಮಾದಿಗಳನ್ನು ಮಾಡಬೇಕು. ಆದರೆ ಮಾಡುವಂಥದ್ದು ಯಾವ ರೀತಿ ಅಂತ ಕೇಳಿದರೆ, ಇದಕ್ಕೆ ವಿಶೇಷವಾಗಿ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು ಶಮಿ ಸಮಿತ್ತು ಅಂತ ಹೇಳಿ. ಶಮಿ ಅನ್ನುವಂಥ ಮರ, ಈ ಬನ್ನಿ ಮರ ಅಂತೇಳಿ ಹೇಳ್ತೇವೆ. ಆ ಮರದ ಕಡ್ಡಿಯನ್ನು, ಹಾಗೆ ತುಪ್ಪದಿಂದ, ಹಾಗೆ ಚರುವಿನಿಂದ, ಇನ್ನು ಕೆಲವು ಕಡೆ ತಿಲ ಅಂತ ಹೇಳಿದರೆ ಎಳ್ಳಿನಿಂದ ಮಾಡಿದಂಥ ಅನ್ನವನ್ನು ಉಪಯೋಗಿಸುವಂತಹ ಪದ್ಧತಿ ನಮ್ಮಲ್ಲಿ ಉಂಟು. ಹಾಗಾಗಿ ಶನೈಶ್ವರನಿಗೆ ವಿಶೇಷವಾಗಿ ಏನು ಅಂತ ಕೇಳಿದರೆ 23,000 ಸಂಖ್ಯೆಯಲ್ಲಿಯೇ ಜಪ ಆಗಬೇಕು ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗೆ ಇದರಿಂದ ಏನೇನು ಯೋಗಗಳು ಬರ್ತದೆ ಕೇಳಿದರೆ, ಏನೇ ತಪ್ಪು ಮಾಡಿದ್ರು ಈಗಿನ ಕಾಲಘಟ್ಟದಲ್ಲಿ ನಮಗೆ ಸ್ವಲ್ಪ ವಿಮರ್ಶಾತ್ಮಕವಾಗಿರ್ತಕ್ಕಂಥ ವಿಷಯ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕರುಣೆಗೆ ಪಾತ್ರರಾಗೋದಿಲ್ಲ. ಅವನ ದುಷ್ಟ ಸ್ಥಿತಿಗಳು, ಅವನು ತಪ್ಪು ಮಾಡಿದ್ದೇ ಹೌದು ಅಂತಾದರೆ, ನಾವು ಈ ಹಿಂದೆ ವಿಮರ್ಶೆ ಮಾಡಿದ್ವಿ, ಶನೈಶ್ವರ ಅನ್ನುವಂಥದ್ದು 3 ಬಾರಿ ಬಂದು ಹೋಗ್ತಾನೆ. ಒಮ್ಮೆ ಏನು ಸಮಸ್ಯೆ ಆಗೋದಿಲ್ಲ, 2ನೇ ಬಾರಿ ಅವನಿಗೆ ಬುದ್ಧಿ ಅಂತಂದಿರ್ತಾನೆ, ಮೂರನೇ ಸಲ ತಿತ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಸರಿಯಾಗಿರುವಂಥ ಸಮಸ್ಯೆಯನ್ನು ಕೊಡ್ತಾನೆ. ಈ ದೀರ್ಘಕಾಲದ ಕಾರಾಗೃಹ ವಾಸಗಳು, ಅಪಘಾತಗಳು, ಅಪವಾದಗಳು, ಅವಮಾನ
ಮಾನಗಳು ಇವೆಲ್ಲ ಶನೈಶ್ಚರ ತಂದೊಡ್ತಾನಂತೆ. ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಎದುರುಗಡೆ ಅಂಥ ಸನ್ನಿವೇಶಗಳು ಇವತ್ತು ಆಗ್ತಾ ಇದೆ. ಈ ಕಾರಾಗೃಹ ವಾಸಕ್ಕೆ ಮುಖ್ಯವಾಗಿರುವಂಥ ಕಾರಣ ಯಾರು ಅಂತ ಕೇಳಿದರೆ ಶನೈಶ್ಚರ. ಹಾಗೆ ಆ ಶನೈಶ್ವರನನ್ನು ಆರಾಧನೆ ಮಾಡಿದರೆ ಅದರಲ್ಲಿ ಆಗುವಂಥ ದೋಷವನ್ನು ನಾವು ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೋದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಖಂಡಿತ ಗುರುಜಿ. ಇನ್ನು ಶನಿದೇವರ ಆರಾಧನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ ಅಂತ? ಶನೈಶ್ವರನ ಆರಾಧನೆ ಅವನಿಗೆ ಪೂಸೆ ಹೊಡೆಯೋದು ಆಗೋದಿಲ್ಲ. ಅವನಿಗೇನು ಅಂತ ಕೇಳಿದ್ರೆ ಆ ಧರ್ಮವಾಗಿದ್ರ ಅವನಿಗೇನು ಮತ್ತೆ ಕೇಳಬೇಕಂತಿಲ್ಲ. ಈಗ ಮನೆಗೆ ಹೇಗೆ ನೀರು ಕರೆಂಟ್ ಅನ್ನುವಂಥದ್ದು ಸಪ್ಲೈ ಇದೆ ಅಂತ ಆದರೆ ಕರೆಂಟಿಗೆ ನಿನ್ನ ದಿನ ಬಾ ಅಂತ ಹೇಳಬೇಕು ಅಂತಿಲ್ಲ. ಕರೆಂಟ್ ಬರ್ತದೆ, ನಮಗೇನು ಬೇಕೋ ಅದನ್ನು ಉಪಯೋಗಿಸ್ಕೊಳ್ಬೋದು. ಹಾಗೆ ಈ ಶನೈಶ್ಚರನನ್ನು ಅಷ್ಟೇ ನಾವು ಈ ಆರಾಧನೆ ಮಾಡೋದ್ರಿಂದ ಏನಾಗ್ತದೆ ಅನ್ನುವಂಥದ್ದಕ್ಕಿಂತ ತಪ್ಪು ಮಾಡಿ ಅವನ ಹತ್ರ ಹೋಗಿ ಆರಾಧನೆ ಮಾಡಿದರೂ ಅವನು ಕೊಡುವಂಥ ಶಿಕ್ಷೆ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡೋದು ಇಲ್ಲ. ಅವನು ಏನೇ ಇದ್ದರೂ ಸಮೇತ ಆ ಶಿಕ್ಷೆಯನ್ನು ಇನ್ನೂ ಕೊಡುವಂಥ ಪ್ರಮಾಣದಲ್ಲೇ ಕೊಡೋದು. ಅವನು ನೋಡುವಂಥದ್ದು ನೀ ಎಷ್ಟು ಆರಾಧನೆ ಮಾಡಿದೆ ಅನ್ನುವಂಥದ್ದು ನೋಡೋದಿಲ್ಲ. ನೀನು ಎಷ್ಟು ಧರ್ಮದಿಂದ ಇದ್ದೀಯಾ, ನೀವು ಎಷ್ಟು ಧರ್ಮ ಸಂರಕ್ಷಣೆಯನ್ನು ಮಾಡಿದ್ಯಾ, ನೀನು ಎಷ್ಟು ತಪ್ಪನ್ನು ಮಾಡಿದ್ಯಾ ಅದನ್ನು ನೋಡಿ ಶಿಕ್ಷೆಯನ್ನು ಕೊಡ್ತಾನೆ. ಬಿಟ್ಟರೆ ನಾವು ಹೋಮ ಹವನಗಳು ಮಾಡುತ್ತಿದ್ದಾಗೆ ನಮ್ಮ ಎಲ್ಲ ಕಷ್ಟಗಳು ಹೋಗಿಬಿಡ್ತದೆ, ನಿವೃತ್ತಿ ಆಗಿಬಿಡ್ತದೆ ಅನ್ನುವಂಥ ಗ್ರಹ ಅಲ್ಲ ಇವನು. ಏನು ಅಂತ ಕೇಳಿದರೆ ಮಾಡಿದಂಥ ಪಾಪಕರ್ಮಗಳನ್ನು ಸರಿಯಾಗಿ ಪೆಟ್ಟನ್ನು ಕೊಡ್ತಾನೆ. ಹಾಗಾಗಿ ಇವನನ್ನೇನು ಅಂತ ಕೇಳಿದ್ರೆ ವಿಶೇಷವಾಗಿ ಆರಾಧನೆ ಮಾಡೋದು ಒಂದೇ ವಿಧಿ. ಏನು ಅಂತ ಕೇಳಿದರೆ ಒಂದು ಶನಿಕತೆಯನ್ನು ಮಾಡುವಂಥದ್ದು, ಇನ್ನೊಂದು ಈಗ ಈ ಹಿಂದೆ ಹೇಳಿದಂತಹ ಶನೈಶ್ಚರನಿಗೆ ಹೇಳಿದಂತಹ ಮಂತ್ರ ಜಪಗಳನ್ನು ಮಾಡುವಂಥದ್ದು, ಹಾಗೆ ನಂತರದಲ್ಲಿ ಆ ಸಂಖ್ಯೆಯಲ್ಲಿ ಹೋಮಾದಿಗಳನ್ನು ಮಾಡುವಂಥದ್ದು, ಜಪ ಮಾಡುವಂಥದ್ದು. ಇದಾಗಲೇ ನಾನು ಸಂಖ್ಯೆ ಹೇಳುವಾಗ ಅದರ ಪ್ರೊಸೀಜರ್ ಅರ್ಥ ಆಗಲಿಲ್ಲ. 23,000 ಅನ್ನುವಂಥದ್ದು ಶನೈಶ್ಚರನಿಗೆ ಹೇಳಿರುವಂತಹ ಜಪ ಸಂಖ್ಯೆ. ಅದರ ದಶಾಂಶ ಅಂತ ಹೇಳಿದರೆ ಅದರ 10% ಅಷ್ಟು ನಾವೇನು ಮಾಡಬೇಕು, ಹೋಮ ಮಾಡಬೇಕು. ಅದರ 10% ಅಷ್ಟು ಮತ್ತು ಹೋಮ ಮಾಡಿದಂಥ 10% ಅಷ್ಟು ಸ್ತೋತ್ರ ನಮಸ್ಕಾರಗಳನ್ನು ಮಾಡುವಂಥದ್ದಿದೆ. ಮತ್ತು ಅದರ 10% ಅಷ್ಟು ಮತ್ತು ದಾನಾದಿಗಳು ಮಾಡುವಂಥದ್ದಿದೆ. ಕೊನೆಯಲ್ಲಿ ಉಳಿಯುವಂಥ ಆ ಶೇಷ ಸಂಖ್ಯೆಯಷ್ಟು ನವಗ್ರಹ ದಾನಾದಿಗಳನ್ನು, ನಂತರದಲ್ಲಿ ಬ್ರಾಹ್ಮಣ ಭೋಜನವನ್ನು. ಇದಿಷ್ಟು ಒಂದು ಪ್ರೊಸೀಜರ್. ಇದಿಷ್ಟನ್ನು ಮಾಡಬೇಕು ಅಂತ. ಇದಿಷ್ಟನ್ನು ಮಾಡಿದರೆ ಪೂರ್ಣವಾಗಿರ್ತಕ್ಕಂಥ ಫಲ. ಇಲ್ಲ ಸ್ವಾಮಿ ನನಗಷ್ಟು ಸಾಧ್ಯತೆ ಇಲ್ಲ, ಒಂದು 5,000 ಜಪ ಮಾಡಪ್ಪ, ತೊಂದರೆ ಇಲ್ಲ, ಅಷ್ಟಾರು ಮಾಡ್ತೀಯಲ್ಲ. ಆದರೆ ಪೂರ್ಣವಾಗಿರ್ತಕ್ಕಂಥ ಫಲವನ್ನು ನಾನು ನೋಡಬೇಕು ಅಂತಾದರೆ ಈ 23,000 ಸಂಖ್ಯೆ ಅನ್ನುವಂಥದ್ದು ವಿಶೇಷ. ಅದಕ್ಕೆ 23,000 ಸಂಖ್ಯೆಯಲ್ಲಿ ಜಪಾದಿಗಳನ್ನು, ಹೋಮಾದಿಗಳನ್ನು, ಅದು ಮತ್ತು ಯಾವತ್ತೋ ಇವತ್ತು ಶನಿವಾರ ಇದೆ, ನಾನು ಶ್ರಾವಣ ಮಾಸ ಶನಿವಾರ ಇವತ್ತು ನಾನು ಇವತ್ತು ಶನೇಶ್ವರನ ಹೋಮ ಮಾಡಿಬಿಡ್ತೀನಿ ಭಟ್ರನ್ನ ಕರೆದು ಅಂದರೆ ಆಗೋದಿಲ್ಲ. ನಮ್ಮ ಜಾತಕ ಹುಟ್ಟಿದಂಥ ಸಮಯ, ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ಬಂದಂತಹ ರಾಶಿ ನಕ್ಷತ್ರಕ್ಕೆ ಇವತ್ತಿನ ದಿನ ತಾರಾನುಕೂಲವನ್ನು ನೋಡಬೇಕು. ಏನು ತಾರಾನುಕೂಲ ಅಂತ ಕೇಳಿದರೆ ಅದರಲ್ಲೂ ವಿಪತ್ತು ತಾರೆ, ಸಂಪತ್ ತಾರೆ, ಸಾಧಕ ತಾರೆ, ಪರಮಮೈತ್ರ ತಾರೆ, ಕ್ಷೇಮ ತಾರೆ, ಸಾಧಕ ತಾರೆ ಅನ್ನುವಂಥ ತಾರಾನುಕೂಲಗಳು ಇದೆ. ಅದರಲ್ಲಿ ನೋಡಿ ಇವನಿಗೆ ಹೇಳಿದಂತಹ ತಾರಾನುಕೂಲದ ದಿನವೇ ಈ ಹೋಮಾದಿಗಳನ್ನು ಮಾಡಬೇಕು. ಜಪ ಯಾವತ್ತಾದರೂ ಶುರು ಮಾಡ್ಬೋದು, ಆದರೆ ಇವನಿಗೆ ಇದೇ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು. ತದನಂತರದಲ್ಲಿ ಶನೈಶ್ಚರನಿಗೆ ವಿಶೇಷವಾಗಿ ಎಳ್ಳಿನಿಂದ ನೈವೇದ್ಯಾದಿಗಳನ್ನು ಮಾಡುವಂಥದ್ದು, ಕರಿದ ತಿಂಡಿಗಳನ್ನು ಕೊಡುವಂಥದ್ದು, ಈ ಎಲ್ಲ ಕೆಲಸಗಳು ಸಮೇತ ಶನೈಶ್ಚರನಿಗೆ ತುಂಬ ಫಲಗಳನ್ನು ಕೊಡುವಂಥದ್ದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಖಂಡಿತ ಗುರುಜಿ. ಇನ್ನು ಈ ಎಳ್ಳೆಣ್ಣೆಯ ಮಹತ್ವ ಏನು ಅಂತ? ಎಳ್ಳಿನಿಂದ ಮಾಡಿದಂತಹ ಎಣ್ಣೆ, ಎಳ್ಳು ಗಂಟನ್ನು ಹಚ್ಚುತ್ತಿದ್ರು ಹಿಂದಿನ ಕಾಲದಲ್ಲಿ. ಇವತ್ತು ಯಾರೂ ಎಳ್ಳು ಗಂಟನ್ನು ಹಚ್ಚೋದಿಲ್ಲ. ಆದರೆ ಎಳ್ಳಿನ ಎಣ್ಣೆಯ ಮಹತ್ವ ಏನು ಅಂತ ಕೇಳಿದರೆ ಪಾಪವನ್ನು ಹರ ಮಾಡುವಂಥದ್ದು, ಪಾಪಹರ ಅಂತೇಳಿ ಹೇಳಿದ್ದಾರೆ. ಪಾಪಹರ ಅಂತ ಹೇಳಿದರೆ ಪಾಪವನ್ನು ತೆಗೆದುಹಾಕುವಂಥವನು ಅಂಥೇಳಿ. ಆ ಪಾಪ ಬರುವಂಥ ಕಾರಣಗಳು ಏನೇ ಇದ್ದರೂ ಈ ಎಳ್ಳಿನ ದೀಪಗಳನ್ನು ಹಚ್ಚೋದ್ರಿಂದ, ಅದರಿಂದ ಹೊಮ್ಮುವಂಥ ಬೆಳಕಿನಿಂದ ಆ ದೇವರಿಗೆ ಆ ದೀಪವನ್ನು ಹಚ್ಚಿದಾಗ ನಮ್ಮಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳಾಗಿರಬಹುದು, ನಮ್ಮ ದೋಷಾದಿಗಳಾಗಿರ್ಬೋದು ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ಶ್ರೇಷ್ಠವಾಗಿರ್ತಕ್ಕಂಥದ್ದು ದೇವರಿಗೆ ದೀಪ ಹಚ್ಚಲಿಕ್ಕೆ ಅಂತ ಹೇಳಿದರೆ ಎರಡೇ ಹೇಳರು ಶಾಸ್ತ್ರದಲ್ಲಿ. ಯಾವುದು, ಒಂದು ಎಳ್ಳೆಣ್ಣೆಯನ್ನು, ಇನ್ನೊಂದು ತುಪ್ಪವನ್ನು. ತುಪ್ಪ ಅನ್ನುವಂಥದ್ದು ಉನ್ನತ ಮಟ್ಟದಲ್ಲಿರುವಂಥದ್ದು. ಈ ಪಾಪಹರ ಮಾಡಲಿಕ್ಕೋಸ್ಕರ ಪಾಪವನ್ನು ನಮಗೆಲ್ಲ ಕಮ್ಮಿ ಆಗಬೇಕಂತಾದರೆ ಎಳ್ಳೆಣ್ಣೆಯನ್ನೇ ಹಚ್ಚಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಖಂಡಿತ ಗುರುಜಿ. ಇನ್ನು ಶನಿದೇವರ ಜನ್ಮ ರಹಸ್ಯ ಏನು ಅಂತ? ಶನಿದೇವರ ಜನ್ಮ ರಹಸ್ಯ ಅನ್ನುವಂಥದ್ದೇನು ಅಂದರೆ ಅವನು ಗ್ರಹ. ಅವನಿಗೆ ಜನ್ಮ ರಹಸ್ಯವನ್ನು ನಾವು ತಿಳಿಯುವಂಥದ್ದು ಅಷ್ಟು ಸಮಂಜಸ ಅನ್ನೋದಕ್ಕಿಂತ ಶನೈಶ್ವರ ಗ್ರಹ
ಏನು ಅಂತ ಕೇಳಿದರೆ 9 ಗ್ರಹಗಳಲ್ಲಿ ಅವನು ಒಬ್ಬ. ಆದರೆ ಅವನು ಧರ್ಮಗ್ರಹ ಆದ್ದರಿಂದ ಎಲ್ಲರಿಗೂ ತೊಂದರೆ ಕೊಡ್ತಾನೆ, ಯಾರಿಗೂ ಬಿಡೋದಿಲ್ಲ ಅವನು, ಯಾರಿಗೂ ಬಿಡೋದಿಲ್ಲ. ಯಾಕೆ ಅಂತ ಕೇಳಿದರೆ ಈ ಹಿಂದೆ ಕೆಲವೊಂದು ಕಥೆಗಳಲ್ಲಿ ನೋಡಿದ್ವಿ. ಈ ಇಂದ್ರನ ಆಸ್ಥಾನದಲ್ಲಿ ಅವನನ್ನು ಎಲ್ಲ ಈ ಇಂದ್ರ ಎಂತ ಮಾಡ್ತಾನೆ, ಎಲ್ಲ ನವಗ್ರಹಗಳನ್ನು ಮಲಗಿಸಿ ಫಿಲಮೆಲ್ಲ ನೋಡಿರ್ತೇವೆ. ಇಲ್ಲ ಏನು ಎಲ್ಲ ಹಿಂದ್ಗಡೆ ಬೆನ್ನಲ್ಲಿ ತುಳ್ಕೊಂಡು ಹೋಗ್ತಿರುವಾಗ ಯಾರೋ ಒಬ್ಬ ಹೇಳ್ತಾನಂತ, ಇಲ್ಲ ಎಲ್ಲರನ್ನೂ ಮುಂದೆ ಮಲಗಿಸಿ ಇದು ಮಾಡಿ ಅಂತೇಳಿ. ಆಗ ಅವನು ಮುಂದೆ ಎದೆ ಮೇಲೆ ಕಾಲಿಟ್ಟಾಗ ಅವನ ಕಣ್ಣನ್ನು ಮುಚ್ಚಿದವನು ಹೀಗೆ ಬಿಡ್ತಾನಂತ. ಆಗ ಶನಿಯ ದೃಷ್ಟಿ ಅವನ ಮೇಲೆ ಬಿದ್ದು ಅವನೊಂದಿಷ್ಟು ಪಾಪಗಳನ್ನು ಅನುಭವಿಸ್ತಾನೆ. ಇವನ ಜನ್ಮ ಆದಂಥದ್ದೇ ಜನರ ಧರ್ಮಕರ್ಮಗಳನ್ನು ನೋಡಿ ಶಿಕ್ಷೆ ಕೊಡುವಂಥವನು. ಹಾಗೆ ಇವನು ಕರುಣಾಮಯೂ ಹೌದು. ಹಾಗಾಗಿ ಇವನ ಜನ್ಮ ಆದಂಥದ್ದೇ ಏನು ಅಂತ ಕೇಳಿದರೆ ದೇವಾನುದೇವತೆಗಳಿಂದ ಹಿಡಿದು ಮನುಷ್ಯರಿಗೂ ಸಮೇತ ಈ ಸಮಸ್ಯೆಗಳನ್ನು ಅವರನ್ನು ಒಟ್ಟು ಸರಿದಾರಿಯಲ್ಲಿ ತರಬೇಕು. ಯಾಕೆಂದರೆ ಮೊದಲನೇ ಬಾರಿ ಬಂದಾಗ ಅವನೇನು ಮಾಡ್ತಾನೆ, ಇವನ ಎಲ್ಲ ವಿಚಾರಗಳನ್ನು ತಂದೊಡ್ತಾನೆ. ನಂತರ ಎರಡನೇದಲ್ಲಿ ಒಂದ್ಸಲ ಎಲ್ಲ ವಿಷಯಗಳನ್ನು ಅವನಲ್ಲಿ ತುಂಬಿ ಹೋಗ್ತಾನೆ. ಹಾಗೆ ಇವನ ಕೆಲಸ ಏನು ಅಂತ ಕೇಳಿದರೆ ಯಾವುದೋ ಒಂದು ಮನೆಯ ದೇವರಾಗಿ ಇವನಿರುವುದಿಲ್ಲ. ಇವನೇನು ಅಂತ ಕೇಳಿದ್ರೆ ಎಲ್ಲ ವಿಷಯಗಳನ್ನು ನೋಡ್ತಾ ಹೋಗ್ತಾನೆ ಅನ್ನುವಂಥದ್ದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಪುಷ್ಪ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ಮೇಡಮ್, ನಮ್ದು ಒಂದು ಜಾಗ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ನಮ್ಮ ಯಜಮಾನ್ರು ತೀರ್ಕೊಂಡ್ರು, ನಮಗೆ ಗೊತ್ತಿಲ್ದಂಗ ಅವರು ಮಾಡ್ಕೊಂಡ್ಬಿಟ್ರು. ಬೆಂಗಳೂರಲ್ಲಿರೋದು, ನಮ್ಮ ಜಮೀನೆಲ್ಲ ಇರೋದು ಹಾಸನಲ್ಲಿ. ಗೊತ್ತಿಲ್ದಂಗ ಅವರು ಮಾಡ್ಕೊಂಡು ಇವಾಗ ಬಂದು ಕೇಳಿದಾಗ ಅದೆಲ್ಲ ನಮ್ದೇ ಅಂತ, ಮನೇಲಿ ಬೆಳೆಸಿಲ್ವಲ್ಲ, ಮನೇಲಿ ನಮ್ದೇ ಅಂತ ಎದುರು. ನೀವು ಸೈನ್ ಹಾಕಿ ಕೊಟ್ಟಿದ್ರಾ? ಸೈನ್ ಹಾಕಿ ಕೊಟ್ಟಿದ್ರಾ? ಸೈನ್ ಹಾಕೊಟ್ಟಿರ್ಲಿಲ್ಲ, ಅದು ಇನ್ನೂ ಆಗಿರ್ಲಿಲ್ಲ. ನಮ್ಮ ಅತ್ತೆ ಹೆಸರಲ್ಲಿತ್ತು, ಅದನ್ನು ನಮ್ಮ ಹೆಸರು ಇನ್ನೂ ಆಗಿರ್ಲಿಲ್ಲ. ನಮ್ಮ ಯಜಮಾನ ಸತ್ತು ಒಂದ್ ವರ್ಷ ಆದ್ಮೇಲೆ 2-3 ತಿಂಗಳು ಆಯ್ತು. ಅವರು ಹೇಳ್ತಾ ಇಲ್ಲ, ನಾವು ದಾಣ ಕೂತಿಟ್ಟು ನಿಮ್ಗೆ ಕಸ ಹಾಕ್ಸೋಣಕ್ಕೆ ಅಂತ ಇದ್ ಮಾಡ್ತಾವ್ರು. ನೀವೆಲ್ಲಿ ವಾಸ ಇರೋದು? ನಾವು ವಾಸ ಇರೋದು ಬೆಂಗಳೂರಲ್ಲಿ, ಜಮೀನ್ ಇರೋದು ಹಾಸನಲ್ಲಿ. ಕೋರ್ಟ್ ಕೇಸ್ ಏನಾದ್ರು ಮಾಡಿದ್ರಾ? ಇಲ್ಲ, ಈಗ ರೀಸೆಂಟ್ ಆಗಿ 1-2 ತಿಂಗಳಿಂದ ಓಡಾಡ್ತಾ ಇರೋದು. ಗೊತ್ತಾಗಿ ಈ ತರ ಅವನೇ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ನಾವು ಓಡಾಡ್ತಾ ಇದೀವಿ. ಈಗ ನಿಮಗೀಗ ಆ ಜಾಗ ವಾಪಸ್ ಬೇಕಲ್ವಾ? ಹೌದು ಹೌದು, ವಾಪಸ್ ಬೇಕು. ಅವರು ನಿಮಗೆ ಏನ್ ರಿಲೇಷನ್ ಆಗ್ಬೇಕು? ಅಣ್ಣ ತಮ್ಮದಿರು, 2ನೇ ಅಣ್ಣ ತಮ್ಮದಿರು. ಸರಿ, 2ನೇ ಅಣ್ಣ ತಮ್ಮಂದಿರು. ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ವೀರಭದ್ರ ಸ್ವಾಮಿ. ಓಕೆ, ಪ್ರಾರ್ಥನೆ ಮಾಡಿ 108ರಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ. 93. ಇದೀಗ ನೋಡಿ, ಮೇಷ, ವೃಷಭ, ಮಿಥುನ ಅನ್ನುವಂಥದ್ದು ಅಂತ ಹೇಳಿದರೆ ಈ ಸಿಗುವಂಥ ಚಾನ್ಸಸ್ ಒಂದು 60 ಭಾಗ ಇದೆ. ಮತ್ತೆ ಇನ್ನೊಂದೇನು ಅಂತ ಕೇಳಿದರೆ, ನೀವು ಯಾವುದೇ ಕಾರಣಕ್ಕೂ ಆ ವಿಚಾರಗಳಲ್ಲಿ ಮುಂದುವರಿಬಾರ್ದು ಅಂತೇಳಿ. ಯಾಕಂದರೆ ಈ ಮೋಸ ಮಾಡೋದು ಒಂದು ಕಡೆ ಆದರೆ, ನಿಮ್ಮ ಯಜಮಾನ್ರಿದ್ದಾರಾ? ಇಲ್ಲ, ಅವ್ರು ತೀರ್ಕೊಂಡ್ರು. ಅವರಿಗೂ ದುರ್ಮರಣ ಆದಂಥ ಲಕ್ಷಣಗಳು. ಅವ್ರು ಏನಾಗಿ ತೀರ್ಕೊಂಡಂಥದ್ದು? ಹಾರ್ಟ್ ಅಟ್ಯಾಕ್. ಇಲ್ಲಿ ನೋಡಿ, ಇದು ದುರ್ಮರಣ ಆದಂಥ ಲಕ್ಷಣಗಳು. ಈಗ ಸಹಜವಾಗಿರ್ತಕ್ಕಂಥ ಸಾವಲ್ಲ ಇದು ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು. ನೀವು ನೇರವಾಗಿ ಬಂದು ಭೇಟಿ ಮಾಡಿ, ಅದಕ್ಕೆ ಕೆಲವೊಂದು ವಿಧಿಗಳೆಲ್ಲ ಇದ್ದಾವೆ. ಯಾಕೆ ಈ ಸಮಸ್ಯೆ ಯಾಕೆ ಬಂತು ಅಂತ ಕೇಳಿದರೆ, ಈ ಹಿಂದೆ ನಿಮ್ಮ ಕುಲದಲ್ಲಿ ಒಂದು ದೇವರನ್ನ ಮನೆಯಲ್ಲಿಟ್ಟು ಆರಾಧನೆ ಮಾಡ್ತಿದ್ದಂಥದ್ದು, ಅದು ತೆಗೆದುಕೊಂಡು ಹೋಗಿ ಅದಕ್ಕೆ ಅಪಮಾನಾದಿಗಳನ್ನು ಮಾಡಿ ವಿಸರ್ಜನೆ ಮಾಡಿ ಬಿಸಾಡಿದಂಥ ಲಕ್ಷಣಗಳಿದೆ. ಬೆಂಕಿ ಅವಘಡಗಳಾಗಿ ಸ್ವಲ್ಪ ಸಮಸ್ಯೆಗಳಾದಂಥದ್ದು ಇದ್ದಿತು. ಅದಕ್ಕೇನು ಸರಿ ಮಾಡ್ಕೊಳ್ಳಿಲ್ಲ, ದೇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನು ಕೊಡಲಿಲ್ಲ. ಇರುವಂಥದ್ದನ್ನೆಲ್ಲ ಕಿತ್ಕೊಂಡು ಬರ್ತಾ ಇದ್ದಾನೆ. ಈಗ ಇದು ಗಂಡ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಸಂತಾನಕ್ಕೆ ಸ್ವಲ್ಪ ಸಮಸ್ಯೆ ಆಗಿ ಅದು ಒಂದು ಆದಂಥದ್ದು ಉಂಟಲ್ವಾ? ಅಂದ್ರೆ ನಮ್ಗೆ 2 ಮಕ್ಕಳಿದ್ದಾರೆ, ಒಂದು ಅಪಶನ ಆಯ್ತು, ಅದೇ ಹೇಳಿದ್ದು, ಇದು ಇವತ್ತಿನ ಸಮಸ್ಯೆ ಅಲ್ಲ. ಆಗಲೇ ನೀವು ಸರಿ ಮಾಡ್ಕೊಂಡಿದ್ರೆ ಸಣ್ಣ ಮಟ್ಟದಲ್ಲಿ ಸರಿ ಆಗ್ತಿತ್ತು. ಈಗ ಇದು ತುಂಬ ಪ್ರಯತ್ನ ಪಟ್ಟರೆ ಈ ಜಾಗವನ್ನು ಪಡ್ಕೊಳ್ಳಿಕ್ಕೆ ಕೆಲಸವನ್ನು ಮಾಡಿಕೊಡ್ಬೋದು. ಆಯಿತಾ? ನೀವು ನೇರವಾಗಿ ಬಂದು ಭೇಟಿ ಮಾಡಿ ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ನಿಮ್ಮ ಮನೆಯ ಹತ್ತಿರ ಇರುವಂತಹ ವಿಷ್ಣುವಿನ ಒಂದು ಜಾಗಕ್ಕೆ ಹೋಗಿ, ಅಲ್ಲಿ ವಿಷ್ಣು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ತುಳಸಿಯ ಅರ್ಚನೆಯನ್ನು ಮತ್ತು ಗಂಧದ ಅಲಂಕಾರವನ್ನು ಕೊಡಿ. ದೇವರನ್ನು ತಂಪು ಮಾಡುವಂಥ ಕೆಲಸ ಮಾಡಿ. ಆಮೇಲೆ ಇದು ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಪ್ರಯೋಗಗಳೆಲ್ಲ ಇದೆ. ಅದು ನಿಮ್ಮೊಬ್ಬರಿಗೆ ಆದ್ದರಿಂದ, ನಿಮ್ಮ ಸಮಸ್ಯೆಗೆ ಒಬ್ಬರಿಗೆ ಆದ್ದರಿಂದ ಆ ವಿಚಾರಗಳನ್ನು ನಾನು ಹೇಳ್ತೇನೆ. ನೇರವಾಗಿ ಬಂದು ಭೇಟಿ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಪುಷ್ಪ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಈ ಹಬ್ಬದ ಆಚರಣೆ ಹೇಗೆ ಅಂತ?
ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅನ್ನುವಂಥದ್ದು ಅದೇ ಮಧ್ಯರಾತ್ರಿಯ ತನಕ ಉಪವಾಸ ಇರುವಂಥದ್ದು. ಯಾಕೆ ಮಧ್ಯರಾತ್ರಿ ಅಂದರೆ ಅವನು ಹುಟ್ಟಿದ್ದೇ ಮಧ್ಯರಾತ್ರಿ. ಹಾಗಾಗಿ ಮಧ್ಯರಾತ್ರಿಯ ತನಕ ಉಪವಾಸ ಇದ್ದು ಮಧ್ಯರಾತ್ರಿಯ ನಂತರ ವಿಶೇಷವಾಗಿ ಪೂಜಾದಿಗಳನ್ನು ಅವನ ಆಟಿಕೆಗಳನ್ನು ನಾಳೆ ದಿನ ಇವತ್ತು ಅಷ್ಟಮಿ ಆದ್ದರಿಂದ ನಾಳೆ ಏನು ಇವತ್ತು ರಾತ್ರಿ ಇದಾದ್ದರಿಂದ ಇವತ್ತಿನ ದಿನ ನಾಳೆ ದಿನ ಗಾಳಿಪಟ ಹಾರಿಸೋದು ಇವೆಲ್ಲ ಮಾಡ್ತಾರೆ. ಈ ಕೃಷ್ಣನ ಬಾಲ್ಯದಲ್ಲಿ ಏನೇನು ಚೇಷ್ಟೆಗಳನ್ನು ಮಾಡ್ತಾ ಇದ್ನೋ ಅವೆಲ್ಲವನ್ನು ನಾವು ಆರಾಧನೆ ಅಂತ ಮಾಡ್ಬೋದು. ಯಾಕೆ ಅಂತ ಕೇಳಿದರೆ ಒಂದು ದೇವತಾ ಸ್ವರೂಪ, ಇನ್ನೊಂದು ಅವತಾರ ಪುರುಷ, ಹಾಗೆ ಗೋಕುಲಾಷ್ಟಮಿ ಅನ್ನುವಂಥದ್ದು ಇವೆಲ್ಲವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಏನಾಗ್ತದೆ ಅಂತ ಕೇಳಿದರೆ ಅವನ ಈ ಬಾಲ್ಯದಲ್ಲಿ ಏನೇನು ಚೇಷ್ಟೆಗಳನ್ನು ಕುತಂತ್ರಗಳನ್ನೆಲ್ಲ ಮಾಡ್ತಾ ಇದ್ನೋ ಬೆಣ್ಣೆ ಕದಿಯುವಂಥದ್ದು ಅದು ಎಲ್ಲದಕ್ಕೂ ಒಂದೊಂದು ಆಧಾರ ಇದೆ. ಈಗ ಸಂತಾನ ಗೋಪಾಲ ಕೃಷ್ಣ ಅನ್ನುವಂಥದ್ದು ಮೂಲ ದೇವರು ಮತ್ತು ಕೃಷ್ಣನನ್ನೇ ನಾವು ತಗೊಳ್ಬೇಕು. ಇಲ್ಲಿ ಹೇಳಿರುವಂಥದ್ದು ಏನು ಅಂತ ಕೇಳಿದರೆ ಒಂದು ಬೆಣ್ಣೆಯ ಮೇಲೆ ಕೃಷ್ಣನನ್ನಿಟ್ಟು ಅಲ್ಲಿ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ಅದನ್ನು ಒಬ್ಬ ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ದಾನ ಮಾಡುವಂಥದ್ದು ಈ ಸಂತಾನಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳು ಹೋಗ್ತದೆ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ ಕೃಷ್ಣ ಕದ್ದಿದ್ದೆ ಅಂತ ಬೆಣ್ಣೆಯನ್ನೇ, ಹಾಗಾಗಿ ಅವನನ್ನು ತೃಪ್ತಿಪಡಿಸೋದ್ರಿಂದ ಈ ಸಂತಾನ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಹೋಗ್ತದೆ. ಮತ್ತು ಅವನು ಮಹಾನ್ ಅವತಾರ ಪುರುಷ ಅಂತ ಹೇಳಿದರೆ ಈ ಕೃಷ್ಣನ ಜನ್ಮಸ್ಥಳದಲ್ಲಿ ದ್ವಾರಕೆಯಲ್ಲೆಲ್ಲ ಹೋದರೆ ನೀವು ಅಲ್ಲಿ ಇವತ್ತಿನ ದಿನ ವಿಶೇಷವಾಗಿ ಎಲ್ಲ ಹೆಣ್ಣು ಮಕ್ಕಳು ಸಮೇತ ಇರ್ತಾರೆ, ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಅವನಿಗೆ ಆ ವಿಚಾರಗಳಲ್ಲಿ ಆಸಕ್ತಿ ಜಾಸ್ತಿ ಅಂದರೆ ಇರುವಂಥ ಕಾರಣದಿಂದ ತುಂಬ ಚಂದ ರೀತಿಯಲ್ಲಿ ಅಲಂಕಾರಾದಿಗಳನ್ನು ಮಾಡಿ ಅವನನ್ನು ಆರಾಧನೆ ಮಾಡುವಂಥದ್ದು, ಮತ್ತು ಅವನಿಗೆ ವಿಶೇಷವಾಗಿ ನೃತ್ಯ ಗೀತಾದಿಗಳನ್ನು ಹೇಳುವಂಥದ್ದು, ಮಕ್ಕಳಿಗೆ ಎಂತ ಇಷ್ಟ ಆಗ್ತದೆ ಆಟಿಕೆಗಳನ್ನು ಕೊಡುವಂಥದ್ದು, ಹಾಗೆ ನೃತ್ಯ ಮಾಡಿ ತೋರಿಸುವಂಥದ್ದು, ಸಂಗೀತಾದಿಗಳನ್ನು ಮಾಡಿ ತೋರಿಸುವಂಥದ್ದು ಇವೆಲ್ಲವೂ ಸಮೇತ ಕೃಷ್ಣನ ಪ್ರೀತಿಯನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಕೇಳಿದರೆ ಈ ಉತ್ತರದ ಕಡೆ ಎಲ್ಲ ಏನು ಮಾಡ್ತಾರೆ, ಒಂದು ಮಡಿಕೆಯಲ್ಲಿ ಬೆಣ್ಣೆ ಮತ್ತು ದದಿ ಅಂತ ಒಂದು ವಿಷಯವನ್ನು ಹೇಳ್ತಾರೆ. ಅದನ್ನು ಇಟ್ಟುಕೊಂಡು ಅದರಲ್ಲಿ ಆಟ ಆಡುವಂಥದ್ದು, ಈ ಬಣ್ಣಗಳನ್ನು ಎರಚುವಂಥದ್ದು, ಈ ಸಣ್ಣ ಸಣ್ಣ ಮಕ್ಕಳ ಆಟ ಏನೇನು ಮಾಡ್ತಾರೋ ಎಲ್ಲರೂ ದೊಡ್ಡವರಿದ್ದವರು ಇವತ್ತಿನ ಕಾಲಘಟ್ಟದಲ್ಲಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಕೇಳಿದರೆ ಕೃಷ್ಣ ಆಗಿನ ಕಾಲದಲ್ಲಿ ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದ. ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ಕೃಷ್ಣನನ್ನು ಆರಾಧನೆ ಮಾಡುವಂಥದ್ದು ಸಂತಾನ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳು ನಿವೃತ್ತಿ ಆಗ್ತದೆ. ಹಾಗೆ ಈ ಸಂಸಾರದಲ್ಲಿ ಬರುವಂಥ ತೊಂದರೆಗಳನ್ನು ಇವನು ನೀಗಿಸುವಂಥ ಯೋಗಗಳು ಇವನಲ್ಲೂ ಎಲ್ಲ ಶಕ್ತಿಗಳಲ್ಲೂ ಇವನಲ್ಲಿದೆ. ಯಾಕೆ ಅಂತ ಕೇಳಿದರೆ ನೋಡಿ, ನಮ್ಮ ಕೃಷ್ಣ ಮಕ್ಕಳ ದಿನಾಚರಣೆ ಅಂತ ಹೇಳಿ ನಾವು ಯಾವುದೋ ಒಂದು ಮನುಷ್ಯನ ಆಧಾರವಾಗಿಟ್ಟುಕೊಂಡು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಕ್ಕಳ ದಿನಾಚರಣೆ ಆಚರಣೆ ಮಾಡಬೇಕಾಗಿರುವಂಥದ್ದು ಯಾವತ್ತು ಇವತ್ತು. ಯಾಕೆ ಅಂತ ಕೇಳಿದರೆ ಕೃಷ್ಣ ಹುಟ್ಟಿದಂಥದ್ದು ಅವನ ಬಾಲಕನಾಗಿದ್ದಾಗ ಅವನ ಲೀಲೆಗಳನ್ನು ನಾವು ನೋಡ್ತಾ ಇರ್ತೀವಿ. ನಮ್ಮ ಮನೇಲಿ ಮಕ್ಕಳಿದ್ರು ಅಂತಾದರೆ ಚೋಟಾ ಭೀಮು ಅದು ಇದು ಹಾಕ್ಕೊಳ್ಳೋದು ಏನಕ್ಕೆ ಅಂತ ಕೇಳಿದ್ರೆ ಅವನ ಆಟಿಕೆಗಳನ್ನು, ಅವನ ಸಾಹಸಮಯ ಕ್ರೀಡೆಗಳನ್ನು, ಅವನ ಸ್ನೇಹಿತರ ಜೊತೆಗೆ ಇದ್ದಾಗ ಕೆಲವು ರಾಕ್ಷಸರೆಲ್ಲ ಸಂಹಾರ ಮಾಡ್ಲಿಕ್ಕೆ ಬಂದಾಗ ಇವನನ್ನು ತೊಂದರೆ ಕೊಡ್ಲಿಕ್ಕೆ ಬಂದಾಗ ಅವ್ರನ್ನೆಲ್ಲರನ್ನೂ ಸಂಹಾರ ಮಾಡಿ ಬಿಡ್ತಾನಂತೆ. ಹಾಗಾದರೆ ಈಗ ನಾವು ಯಾವ ಮಕ್ಕಳ ದಿನಾಚರಣೆಯನ್ನು ಯಾವತ್ತು ಆಚರಣೆ ಮಾಡಬೇಕು? ಹಾಗೆ ನಮ್ಮ ಸನಾತನ ಹಿಂದೂ ಧರ್ಮ ಯಾಕೆ ಯಾರಿಗೂ ಗೊತ್ತಿಲ್ಲ ಅಂತ ಕೇಳಿದ್ರೆ ನಮ್ಮಲ್ಲಿ ಓದುವಂಥ ಹವ್ಯಾಸ ಕಮ್ಮಿ ಆಗಿದೆ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕಥೆಗಳನ್ನು ಓದಾಗ ಯಾವುದನ್ನು ನಾವು ಪ್ರಾಶಸ್ತ್ಯ ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಖಂಡಿತ ಗುರೂಜಿ. ಒಬ್ರು ಕಾಲರ್ ಇದ್ದಾರೆ ಮಡಿಕೇರಿಯಿಂದ, ಲಕ್ಷ್ಮಿ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 14/11 1990. 90. ಓಕೆ. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಬೆಳಗ್ಗೆ ಬುಧವಾರ ಬೆಳಗ್ಗೆ 1 ಗಂಟೆ, ಬೆಳಗ್ಗೆ ಅಂದ್ರೆ ರಾತ್ರಿ, ಮಂಗಳವಾರ ರಾತ್ರಿ. ಓಕೆ. ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಅಲ್ಲಿಗೆ 14ನೇ ತಾರೀಕು ರಾತ್ರಿ 15ನೇ ತಾರೀಕು ಬೆಳಗ್ಗೆನಾಮ? ಇಲ್ಲ 13 ರಾತ್ರಿ 1 ಗಂಟೆ. ಹಾ ಸರಿ. 14ಕ್ಕೆ ಬಿತ್ತು ಅಂತ. ಹೌದು, ಹೇಳಿ. ಎಂತ ಹಸ್ತ ನಕ್ಷತ್ರವ ಇವ್ರದ್ದು? ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ಸಿಂಹ ಲಗ್ನ. ಹೇಳಿ. ಅವನಿಗೆ ಮದ್ವೆ ವಿಳಂಬ ಆಗ್ತಾ ಉಂಟು. ಮದುವೆಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಲ್ವಾ? ಹೌದು. ಈಗ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ. ಹಾ. ಈಗ ಇದಕ್ಕೆ ಸಂಬಂಧಪಟ್ಟಂತ ದೇವತಾ ಕೆಲಸಗಳನ್ನೇನಾದ್ರೂ ಮಾಡಿದ್ರಾಮ? ಹೀಗೆ ಪೂಜೆಗಳು ಅದು ಹಿಂಗೆ ಮಾಡ್ತಾ ಇದ್ವಿ. ಏನ್ ಪೂಜೆ ಏನ್ ಮಾಡಿದ್ರಿ? ಪೂಜೆ ಅಂದ್ರೆ ಸರ್ಪ ಸಂಸ್ಕಾರ, ಸರ್ಪ ಶಾಂತಿ ಪೂಜೆ. ಇಲ್ಲಿ ಇವನಿಗೆ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆನೇ ಇಲ್ಲಲ್ಲ?
ಹೌದಾ? ಇಲ್ಲಿ ನೋಡಿ, ಇವನಿಗೆ ಈಗ ನೋಡಿ, ನಿಮಗೆ ತುಂಬಾ ತಲೆನೋವ್ತಾ ಇದೆ ಅಂತ ಆದ್ರೆ ಮೆಡಿಕಲ್ ಶಾಪಿಗೆ ಹೋಗಿ ತಲೆನೋವು ಟ್ಯಾಬ್ಲೆಟ್ ತಗೊಳ್ತೀರಾ, ಕಾಲು ನೋವು ಟ್ಯಾಬ್ಲೆಟ್ ತಗೊಂತೀರಾ? ಇಲ್ಲ ಅಲ್ವಾ? ತಲೆನೋವಿಗೆ ತಲೆನೋವದೇ ಔಷಧಿ ತಗೊಳ್ಬೇಕು. ಇವನಿಗೆ ಈ ದೋಷವೇ ಇಲ್ಲ ಅಂತ ಹೇಳಿದಾಗ ನೀವು ಅದನ್ನ ಹೇಗೆ ಮಾಡಿದ್ರಿ? ಹಾಗೆ ನನ್ನ ದೊಡ್ಡ ಮಗನಿಗೆ ಸಹ ಇಷ್ಟ, ಹಾಗೆ ನಾವೆಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಹಾಗೆ ಒಳ್ಳೇದು. ಈಗ ನೋಡಿ, ಇವನಲ್ಲಿ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದಿದೆ. ಆ ದೋಷಾದಿಗಳನ್ನ ನಿವೃತ್ತಿ ಮಾಡ್ಲಿಕ್ಕೋಸ್ಕರವಾಗಿ ಕೆಲವೊಂದು ಪರಿಹಾರಗಳು ಅನ್ನುವಂಥದ್ದಿದೆ, ಹೇಳ್ತೇನೆ, ಬರ್ಕೊಳ್ಳಿ. ಒಂದು, ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಎದ್ದು ಅರಳಿಕಟ್ಟೆಯ ಸಾನ್ನಿಧ್ಯದಲ್ಲಿ ನಾಗನ ಇರುವಂತ ಜಾಗ ಯಾವುದಿದೆ ಆ ಜಾಗವನ್ನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೇಳಿ. ಸದ್ಯದ ಪರಿಸ್ಥಿತಿಗೆ ದೇಹದಂಡನೆ ಅನ್ನುವಂಥದ್ದು ಆಗಬೇಕು. ಇದು ದೇಹದಲ್ಲಿರುವಂತಹ ತೊಂದರೆಗಳು. ಅದನ್ನ ನಿವೃತ್ತಿ ಆದ ನಂತರದಲ್ಲಿ ಈ ಲಕ್ಷ್ಮೀ ಮತ್ತೆ ನಾರಾಯಣ ಅನ್ನುವಂಥ ದೇವರನ್ನ, ಒಂದು ಬೆಳ್ಳಿಯ ಲಕ್ಷ್ಮೀನಾರಾಯಣನನ್ನು ತೆಗೆದುಕೊಂಡು ಒಂದೇ ಪೀಠದಲ್ಲಿರುವಂಥ ದೇವರನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಅದಕ್ಕೆ ತುಳಸಿಯನ್ನು ಅರ್ಚನೆ ಮಾಡಲಿಕ್ಕೆ ಹೇಳಿ, ಮತ್ತು ಒಂದು 9 ದಿನ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಒಬ್ಬ ಉತ್ತಮ ಬ್ರಾಹ್ಮಣನಿಂದ ಮಾಡಿಸಿ, ಇವನ ತಾರಾನುಕೂಲ ಕೂಡುವಂತಹ ದಿನ ಲಕ್ಷ್ಮೀನಾರಾಯಣ ಹೃದಯ ಹೋಮಾದಿಗಳನ್ನು ಮಾಡಿ 5 ಜನ ಮುತ್ತೈದೆಯರಿಗೆ ಸ್ವಲ್ಪ ಈ ಬಾಗಿನಾದಿಗಳನ್ನು ಕೊಡುವಂಥದ್ದು ಉತ್ತಮ. ಇದನ್ನ ಮಾಡಿದ ಅಂತ ಆದ್ರೆ ಸ್ವಲ್ಪ ಅನುಕೂಲಗಳಾಗ್ತದೆ. ಇನ್ನು ಕೆಲವೊಂದು ದೋಷಗಳಿದೆ, ಅದನ್ನ ನೇರವಾಗಿ ಭೇಟಿ ಮಾಡಿ ಹೇಳ್ತೇನೆ. ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳಿ ಅಮ್ಮ, ಒಳ್ಳೇದಾಗ್ತದೆ. ಆಯ್ತಾ? ಓಕೆ, ಧನ್ಯವಾದ ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ಕೃಷ್ಣನಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ? ಕೃಷ್ಣ ಮಕ್ಕಳಿಗೆ ಎಂತ ಇಷ್ಟ ಅಂತ ಕೇಳಿದ್ರೆ ಸಿಹಿ ನೈವೇದ್ಯಗಳು ಎಲ್ಲವೂ ಇಷ್ಟ ಅಲ್ವಾ. ಈಗ ನೀವು ಸುಂದರವಾಗಿದ್ದೀರಿ ಅಂತಾದರೆ ಸುಂದರವಾಗಿದ್ದೀರಿ ಅಂತ ಹೇಳಲಿಕ್ಕೆ ನನಗೇನು ಸಂಕೋಚ ಇರೋದಿಲ್ಲ. ಹಾಗೆ ಕೃಷ್ಣ ಬಾಲ್ಯ ಅಂತ ಹೇಳಿದರೆ ಅವನು ಬರೀ ಚೇಷ್ಟೆಯೇ. ಅವನಿಗೆ ಯಾವ ಸಿಹಿ ನೈವೇದ್ಯಗಳನ್ನು ಕೊಟ್ಟರು, ಅರ್ಥಾತ್ ಮಕ್ಕಳಿಗೆ ನಾವು ಏನನ್ನು ಕೊಟ್ಟು ಖುಷಿಪಡಿಸ್ತೇವೋ ಕೃಷ್ಣನಿಗೆ ಅವೆಲ್ಲವನ್ನು ಇವತ್ತು ಮಾಡಿದರೆ ಅವನ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ. ವಿಶೇಷವಾಗಿ ಅವನಿಗೆ ಸಂಬಂಧಿತವಾಗಿರ್ತಕ್ಕಂಥ ಹಾಡನ್ನು ಹಾಡುವಂಥದ್ದು, ನೃತ್ಯ ಗೀತಾದಿಗಳಿಂದ ಅವನನ್ನು ರಂಜಿಸುವಂಥದ್ದು, ಆ ಕಲಶದಲ್ಲಿ ಅಥವಾ ಕೃಷ್ಣನ ಬಿಂಬದಲ್ಲಿ ಆವಾಹನೆ ಮಾಡಿ ಫಲಪಂಚಾಮೃತ ಅಭಿಷೇಕ ಗಳನ್ನು ಮಾಡಿ ಅವನಿಗೆ ಸಿಹಿ ನೈವೇದ್ಯಾದಿಗಳನ್ನು ಮಾಡಿ ಉಪವಾಸದಿಂದ ಇರಬೇಕು. ಯಾಕಂದರೆ ಹುಟ್ಟಿದಂಥದ್ದು ಮಧ್ಯರಾತ್ರಿ ಆದ್ದರಿಂದ ಉಪವಾಸದಿಂದ ಇದ್ದು ಕೃಷ್ಣನ ಹೆಜ್ಜೆ, ಬಾಲ ಹೆಜ್ಜೆ, ಇವತ್ತಿನ ಕಾಲದಲ್ಲಿ ಏನು ಮಾಡ್ತಾರೆ, ಗಂಡನ ಹೆಜ್ಜೆನೇ ಇಡು ಅಂತ ಹೇಳ್ತಾರೆ, ಆದರೆ ಅದು ತಪ್ಪು. ಬಾಲಕನ ಹೆಜ್ಜೆ, ಆ ಬಾಲಕನ ಹೆಜ್ಜೆ ಒಂದು ತಟ್ಟೆಯ ಮೇಲೆ ಕುಂಕುಮಾದಿಗಳನ್ನು, ಕುಂಕುಮ ಅಂದರೆ ಬರೀ ಕುಂಕುಮ ಹಾಕೋದಲ್ಲ, ಅರಿಶಿನ ಮತ್ತು ಸುಣ್ಣವನ್ನು ಕಲಿಸಿ ಆಗ ಕೆಂಪಾಗ್ತದೆ. ಆ ಕೆಂಪಾದಂಥ ಹೆಜ್ಜೆಯನ್ನು ಹಾಕುವಂಥದ್ದಿದೆ. ಇನ್ನು ಕೆಲವರು ಅಕ್ಕಿ ಹಿಟ್ಟಿನಿಂದ ಮಾಡುವವರಿದ್ದಾರೆ, ಇನ್ನು ಕೆಲವರು ಈ ಹಾಲಿನಿಂದ ಮಾಡುವವರಿದ್ದಾರೆ. ಅವನಿಗೆ ವಿಶೇಷವಾಗಿ ಬೆಣ್ಣೆಯನ್ನು, ಇನ್ನು ಈ ಉತ್ತರದ ಕಡೆ ಎಲ್ಲ ಕೆಲವೊಂದು ಸ್ವೀಟ್ಸನ್ನು ಮಾಡ್ತಾರೆ ಬೆಣ್ಣೆಯಿಂದ. ಬೆಣ್ಣೆಗೆ ಏನು ಮಾಡ್ತಾರೆ ಅಂತ ಕೇಳಿದರೆ, ಬೆಣ್ಣೆಗೆ ಸಕ್ಕರೆ ಪುಡಿಯನ್ನು, ಕಲ್ಲು ಸಕ್ಕರೆ ಪುಡಿಯನ್ನು ಹಾಕಿ ಕೇಸರಿಯನ್ನು ಹಾಕಿ ಅದನ್ನು ಕಲಿಸಿ 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 ಅದೊಂದು ಸಿಹಿ ನೈವೇದ್ಯ ಆಗ್ತದೆ. ಈ ರೀತಿ ಸಹಿ ಮಧುರವಾಗಿರ್ತಕ್ಕಂಥ ವಸ್ತುಗಳನ್ನು ಅವನಿಗೆ ಕೊಡುವಂಥದ್ದು ಉತ್ತಮ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಶೇಖರ್ ಅಂತ, ಮಾತಾಡ್ಸೋಣ. ನಮಸ್ತೆ. ಓಕೆ, ಸಂಪರ್ಕ ಕಡಿತವಾಗಿದೆ. ಇನ್ನು ಕೃಷ್ಣನ ಇನ್ನೊಂದು ಕಾಲರ್ ಇದ್ದಾರೆ ಗುರುಜಿ, ಮಾತಾಡ್ಸ್ಬಿಡೋಣ. ನಮಸ್ತೆ. 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 ನಿಮ್ಮ ಹೆಸರು? ಪುಷ್ಪ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ಹೇಳಿಮ್ಮ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮ್ದು ಈ ಕಡೆ ನಮ್ಮ ಚಿಕ್ಕಮಂಗ್ಳೂರಿಂದ ಒಂದು ಕುಗ್ರಾಮ ಬಾಳೆಹೊನ್ನೂರು ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಡೇಟ್ ಆಫ್ ಬರ್ತ್ ಹೇಳಿ. 1997. ಹಾ, ಆಗಸ್ಟ್ 8. ಆಗಸ್ಟ್ 8, 97. ಹೌದು. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ರಾತ್ರಿ 12:30. ರಾತ್ರಿ 12:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ಅವಳ ಹೆಸರೇನು? ನಮಸ್ತೆ ಗುರುಜಿ. ಪಂಚಮಿ ಅಂತ ಹೇಳಿ. ಹಾ, ನೋಡಿ, ನಿಮ್ಮದು ಕುಗ್ರಾಮ ಅಲ್ಲ. ಮೊದಲೇ ಹೇಳುವಾಗ, ನಮಗೆ ಪ್ರಶ್ನೆ ಕೇಳುವಾಗ, ನಮಗೆ ಕೆಲವೊಂದು ವಾಕ್ಯದ ಪ್ರಕಾರವಾಗಿ ಚಿಂತನೆ ಮಾಡುವಾಗ ಅದು ಕುಗ್ರಾಮ ಅಲ್ಲ. ಪಂಚಪೀಠಗಳಲ್ಲಿ ಒಂದು ಪೀಠ ಇರುವಂತಹ ಒಂದು ಕ್ಷೇತ್ರ ಅಲ್ವಾ. ಹಾಗಾಗಿ ಅದು ಕುಗ್ರಾಮ ಅಲ್ಲ. ನಮ್ಮ ಭಾರತ ದೇಶ ಅನ್ನುವಂಥದ್ದೇ ಸಮೃದ್ಧವಾಗಿರುವಂಥದ್ದು. ಹಾಗಾಗಿ ಯಾವುದು ಕುಗ್ರಾಮ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತಿನ ಕಾಲಘಟ್ಟದಲ್ಲಿ. ಹಾಗೆ ಇಲ್ಲಿ ನೋಡುವಾಗ ನೋಡಿ, ಒಂದು ಇವಳ ಜಾತಕದಲ್ಲಿರುವಂಥ ದೋಷಾದಿಗಳ ಪ್ರಕಾರವಾಗಿ ಏನು ವಿಷಯವನ್ನು ನೀವು ವಿಮರ್ಶೆ ಮಾಡಬೇಕಿದ್ದೀತ? ಮಗಳದು ಮದ್ವೆ ಆಗಿಲ್ಲ, 97ನೇ ಇಸ್ವಿಯಲ್ಲಿ ಹುಟ್ಟಿದವಳು, 28 ವರ್ಷ ಆಯ್ತು, ಮೊನ್ನೆ ಆಗಸ್ಟ್ 8ಕ್ಕೆ. ಏನಾದ್ರೂ ಹೋಮ ಹವನಗಳನ್ನ ಅಥವಾ ದೇವತಾ ಕೆಲಸಗಳನ್ನ ಮಾಡಿದ್ರಾಮ ಅಂತ ಹೇಳಿದ್ರು, ಅದನ್ನೆಲ್ಲ ಮಾಡ್ತಿದೀವಿ. ಎಂತ ಮಾಡಿದ್ರಿ?
ಮನೆಯಲ್ಲಿ ವಾಸ್ತು ಹೋಮ ಎಲ್ಲ ಇದೆಲ್ಲ ಮಾಡ್ಬೇಕು. ಈಗ ಒಂದು ಕೆಲಸ ಮಾಡಿ, ವಾಸ್ತು ಹೋಮ ಎಲ್ಲ ಇದಕ್ಕೆಲ್ಲ ಸಂಬಂಧಪಡೋದಲ್ಲ, ಅದು ಮನೆಗೆ ಸಂಬಂಧಪಡೋದು, ಇದು ಇವಳಿಗೆ ಸಂಬಂಧಪಡೋದು. ನೋಡಿ, ಸದ್ಯಕ್ಕೆ ಇವಳಿಗೆ ಸಪ್ತಮ ಅಂದರೆ ಕಂಟಕ ದೋಷ ಅನ್ನುವಂಥದ್ದಿದೆ. ಮದುವೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಜಾಗರೂಕರಾಗಿ ಮಾಡಬೇಕು ಮದುವೆಯನ್ನು. ಯಾಕೆ ಅಂತ ಕೇಳಿದರೆ ಇವಳಿಗೆ ಕಳತ್ರ ಭಾವ ಅನ್ನುವಂಥದ್ದಿದೆ. ಮದುವೆ ಆಗಿ ಅದು ಬಿಟ್ಟು ಹೋಗುವಂಥದ್ದು ಅಥವಾ ಇನ್ನೇನಾದರೂ ಸಮಸ್ಯೆಗಳಾಗುವಂಥ ಯೋಗಗಳಿದೆ. ಒಮ್ಮೆ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಸಿ ಮುಂದುವರಿಬೇಕು. ಸದ್ಯದ ಪರಿಸ್ಥಿತಿಗೆ ಈ ವ್ಯಕ್ತಿಗೆ ಒಂದು ಕುಟುಂಬದ ತಂದೆ ತಾಯಿ ಇದ್ದರು ಅಂತಾದರೆ ಅವರ ಕೂಡ ಒಂದು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪಿತೃ ಕೆಲಸಗಳನ್ನು ಮಾಡಿ ಬರುವಂಥದ್ದು, ತದನಂತರದಲ್ಲಿ ಸರ್ಪನನ್ನು ಒಂದು ಸ್ವಲ್ಪ ಆರಾಧನೆ ಮಾಡುವಂಥದ್ದು. ಇದರಿಂದ ಇವಳಿಗೆ ಅನುಕೂಲತೆ ಆಗ್ತದೆ ಅಮ್ಮ. ಆಯ್ತಾ? ಓಕೆ, ಧನ್ಯವಾದ. ಒಳ್ಳೆದಾಗಿ. ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿದ್ದೀವಿ. ಹೌದಾ? ಹಾಗಾದರೆ ನೇರವಾಗಿ ಬನ್ನಿ. ಇವಳಲ್ಲಿ ಕೆಲವೊಂದೆಲ್ಲ ಉಂಟು ಅಂತ ಹೇಳಿದರೆ, ಈ ದೋಷಗಳನ್ನು ನಿವೃತ್ತಿ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರೇತಕಾಟಗಳು ಅನ್ನುವಂಥದ್ದು ಸರಿಯಾಗಿ ಪರಿಹಾರ ಆದಂಥ ಲಕ್ಷಣಗಳಿಲ್ಲ. ಯಾಕೆ ಅಂತ ಕೇಳಿದರೆ, ದುರ್ಮರಣ ಆದಂಥ ಪ್ರೇತಗಳಿಗೆ ಖಾಲಿ ಹೋಗಿ ಮಾಡಿ ಬರಲಿಕ್ಕಾಗೋದಿಲ್ಲ. ಅದಕ್ಕೆ ನಾ ಮೊದಲಿಗೆ ಹೇಳಿದಂತೆ ಸರಿಯಾಗಿ ವಿಮರ್ಶೆ ಆಗಬೇಕು. ನೀವು ನೇರವಾಗಿ ಬಂದು ಭೇಟಿ ಮಾಡಿ ವಿಷಯಗಳನ್ನು ಹೇಳ್ತೇನೆ. ಸದ್ಯಕ್ಕೆ ನಾಗನನ್ನು ಆರಾಧನೆ ಮಾಡಲಿ. ಆಯಿತಾ? ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಕುಚೇಲ ಕೃಷ್ಣನಿಗೆ ಅವಲಕ್ಕಿಯನ್ನು ನೀಡ್ತಾನೆ. ಈ ಅವಲಕ್ಕಿಯ ಶ್ರೇಷ್ಠತೆ ಏನು ಅಂತ? ಅವಲಕ್ಕಿ ಶ್ರೇಷ್ಠತೆ ಏನು ಅಂತ ಕೇಳಿದರೆ, ಈಗ ನಾನೊಬ್ಬ ನಿರ್ಗತಿಕ ಅಂತ ಹೇಳಿದರೆ ನನ್ನ ಹತ್ರ ಬಂದುಬಿಟ್ಟು 2 kg ತುಪ್ಪದ ಪರಮಾನ್ನ ಮಾಡು ಅಂತ ಹೇಳಿದ್ರೆ ನನ್ನ ಕೈಲಿ ಸಾಧ್ಯತೆ ಇಲ್ಲ. ನನಗೆ ಯಾವುದು ಪರಮ ಪವಿತ್ರವೋ ಅದನ್ನೇ ನಾನೇನು ಮಾಡ್ತೇನೆ, ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಹಾಗೆ ಈ ಕುಚೇಲ ಅನ್ನುವಂಥದ್ದು ಕೃಷ್ಣನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ. ಅವನು ಮನೇಲಿ ಏನು ಅಂತ ಕೇಳಿದರೆ ತಿನ್ನಲಿಕ್ಕೂ ಗತಿ ಇಲ್ಲ, ಹಾಕಲಿಕ್ಕೆ ಬಟ್ಟೆಯೂ ಗತಿ ಇಲ್ಲ. ಅವನೇನು ಮಾಡ್ತಾನೆ ಅಂತ ಕೇಳಿದರೆ, ಮನೆಯಲ್ಲಿರುವಂಥ ಅವಲಕ್ಕಿ ಅಂತ ಹೇಳಿದರೆ ಆ ಅವಲಕ್ಕಿಯನ್ನು ತಂದು ಅವನಿಗೆ ಕೊಡ್ತಾನೆ. ಕೃಷ್ಣ ನೋಡುವಂಥದ್ದು ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದೇನು ಅಂತ ಕೇಳಿದರೆ, ವೈಭವಗಳಿಗೆ ಅವನು ಬೆಲೆ ಕೊಡುವಂಥದ್ದಲ್ಲ, ಭಕ್ತಿಗೆ ಬೆಲೆ ಕೊಡುವಂಥದ್ದು. ಹಾಗಾಗಿ ಈ ಅವಲಕ್ಕಿ ಅನ್ನುವಂಥದ್ದೇನು ಅಂತ ಕೇಳಿದ್ರೆ ಅದು ಮೊಸರೆಯೂ ಅಲ್ಲ. ಆ ಅವಲಕ್ಕಿಯಿಂದ ಸಂತುಷ್ಟನಾದ, ಕೃಷ್ಣ ಸಂತುಷ್ಟನಾದ ಅಂತ ಹೇಳಿ ಎಲ್ಲ ಕಡೆಯಲ್ಲಿಯೂ ಅವಲಕ್ಕಿಗಳನ್ನು ಬಳಸುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ಈ ಅವಲಕ್ಕಿಗೆ ಹೆಚ್ಚಿನ ಪ್ರಾಧಾನ್ಯತೆಗಳನ್ನು ಎಲ್ಲೂ ಕೊಡಲಿಲ್ಲ, ಆದರೆ ಭಕ್ತಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಖಂಡಿತ ಗುರುಜಿ, ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.